ಅದಾಗಲೇ ಎಲ್ಲ ಕಡೆ ಹುಡುಕಿ ಎಲ್ಲರೂ ವಾಪಸ್ಸಾಗಿದ್ದರು. ಎಲ್ಲಿ ಹುಡುಕಿದರೂ ಶ್ರೇಣಿಕಾ ಸುಳಿವೇ ಸಿಗುತ್ತಿಲ್ಲ. ಯಾವ ಕಡೆ ನೋಡಿದರೂ ಅವಳು ಕಾಣಿಸ್ತಿಲ್ಲ. ಕನಿಷ್ಠ ಪಕ್ಷ ಅವಳು ಬೇರೆ ಕಡೆ ಹೋಗಿದ್ದರೆ ಅವಳು ಬಸ್ ಮತ್ತು ರೈಲ್ ಮೂಲಕವೇ ಹೋಗಬೇಕಾಗಿತ್ತು. ಅಲ್ಲಿಯೂ ಅವಳ ಸುಳಿವು ಇಲ್ಲ. ಏನು ಮಾಡುವುದೆಂದು ದಾರಿ ಕಾಣದೆ ಕಂಗಾಲಾಗಿದ್ದರು ವರ್ಮ ಮನೆಯವರು. ವಂದನ ಬಳಿ ಶ್ರೇಣಿಕಾ ಬಂದರೆ ನನಗೆ ತಿಳಿಸುವಂತೆ ಹೇಳಿ ಬಂದ ಅಭಿಮನ್ಯು ಪೂರ್ತಿ ಧರೆಗಿಳಿದು ಹೋಗಿದ್ದ. ಅವನಿಗೆ ಈ ರೀತಿ ಅಲೆದಾಟ ಜಂಜಾಟ ಹೊಸದು. ತಿರುಗಿ ತಿರುಗಿ ಸಾಕಾಗಿ ಹೋಗಿತ್ತು. ಸರಿಯಾಗಿ ಊಟ ತಿಂಡಿ ಮಾಡದೆ ತಿಂಗಳಾಗಿದೆ. ಹೀಗೆ ಏಟಿನ ಮೇಲೆ ಏಟು ಬೀಳುತ್ತಿದ್ದರೆ ಅವನು ತಾನು ಹೇಗೆ ಸಹಿಸಿಯಾನು? ಹೆಂಡತಿ ಇಲ್ಲದೆ ಮೊದಲೇ ಸೊರಗಿ ಹೋಗಿದ್ದವನು ಈಗ ಶಸ್ತ್ರತ್ಯಾಗ ಮಾಡಿದ ಕ್ಷತ್ರಿಯನಂತಾಗಿದ್ದ. ನಿರಾಸೆಯಿಂದ ಹೆಜ್ಜೆ ಇಡುತ್ತಾ ಬಂದವನ ಹಾಗೆ ರೋಡ್ ಎನ್ನದೆ ರಸ್ತೆಯಲ್ಲಿ ಮಂಡಿಯೂರಿ ಕುಸಿದು ಕುಳಿತ. ಅವನಿಗೆ ಜೀವನವೇ ಸಾಕು ಎನಿಸುವಷ್ಟು ನೋವು ಆಗುತ್ತಿತ್ತು. ತನ್ನ ನೋವನ್ನು ಯಾರ ಬಳಿ ಹಂಚಿಕೊಳ್ಳಲಿ, ಯಾರ ಸಹಾಯ ತೆಗೆದುಕೊಳ್ಳಲಿ ಎಂದೇ ಅವನಿಗೆ ತಿಳಿಯಲಿಲ್ಲ. ಯಾಕಾಗಿ ಬೇಕಿತ್ತು ಈ ಮದುವೆ? ಯಾರಿಗಾಗಿ ನಾನು ಮದುವೆಯಾದೆ? ಮದುವೆಯಾದರೂ ಯಾವ ಸುಖ ನೆಮ್ಮದಿ ಕಂಡೆ? ಚಿಕ್ಕಂದಿನಿಂದಲೇ ಮಿತಭಾಷಿಯಾಗಿ ತನ್ನ ಭಾವನೆ ಹೊರಗೆಡದೆ ಬೆಳೆದು ವಯಸ್ಸಿಗೆ ಬಂದ ನಂತರ ಏಕಾಏಕಿ ತಂದೆಯ ಕಂಪನಿ ಚುಕ್ಕನೆ ಹಿಡಿದೆ. ಯಾರ ಸಹಾಯವಿಲ್ಲದೆ ಒಬ್ಬನೇ ಕಂಪನಿ ಬೆಳೆಸಿದೆ. ಅದರ ಜೊತೆ ಮೇಲಿನಿಂದ ಮೇಲೆ ಬಿದ್ದ ಹೊಡೆತಗಳನ್ನು ತಡೆದುಕೊಂಡು ಯಶಸ್ವಿಯೂ ಆದೆ. ಆದರೇನು, ನೆಮ್ಮದಿ ಬಂತು. ಎಲ್ಲ ಹಂತಗಳು ಒಂದೇ ರೀತಿ ಸಿಗಲಿಲ್ಲ. ನನ್ನ ಜೊತೆ ನಿಂತು ಬೆಂಬಲ ನೀಡುವವರು ನನಗೆ ದೊರಕಲಿಲ್ಲ. ಹೆಂಡತಿಯಾಗಿ ಬಂದಳು. ನಾನೇನು ಅವಳನ್ನು ಕರೆದಿದ್ದೇನಾ? ಕಾಲಿಗೆ ಬಿದ್ದಿದ್ದೇನಾ? ಮದುವೆ ನಿಂತರೆ ನಂದು ನಿಲ್ತಿತ್ತು. ನಾನು ಹೇಗೋ ನನ್ನ ಜೀವನವನ್ನು ನೋಡಿಕೊಳ್ಳುತ್ತಿದ್ದೆ. ಹೇಳದೆ ಕೇಳದೆ ಜೀವನಕ್ಕೆ ಬಂದವಳು ನನ್ನ ಜೀವ ಪೂರ್ತಿ ಆವರಿಸಿ ಹೀಗೆ ಹೇಳದೆ ಕೇಳದೆ ಹೊರಟು ಹೋಗಿದ್ದಾಳೆ. ನನ್ನ ಅಸ್ತಿತ್ವ ಅಷ್ಟೊಂದು ಬೇಕಾಬಿಟ್ಟಿನ? ನನಗೆ ಭಾವನೆಗಳಿಲ್ವಾ? ನಾನು ಮನುಷ್ಯನಲ್ವಾ? ಯಾಕೆ ಯಾರಿಗೂ ನನ್ನ ನೋವು ಅರ್ಥವಾಗ್ತಿಲ್ಲ? ಅವಳಾದರೂ ನನ್ನ ಬದುಕಿನುದ್ದಕ್ಕೂ ಜೊತೆ ನಿಲ್ಲುತ್ತಾಳೆ ಎಂದರೆ ಹೀಗೆ ಅರ್ಧಕ್ಕೆ ಕೈ ಕೊಟ್ಟು ಹೋಗಿದ್ದಾಳೆ. ನಾನು ಅಷ್ಟೊಂದು ಕಣ್ಣೀರು ಹಾಕಿ ಕೇಳಿಕೊಂಡದ್ದು ಇವಳಿಗೆ ತಾಕಲಿಲ್ಲವೇ? ಅಥವಾ ನಾನು ಏನೆಂದು ಅವಳಿಗೆ ಅರ್ಥವೇ ಆಗಿಲ್ವೇ? ಇದಕ್ಕಿಂತ ಒಂಟಿತನವೇ ಎಷ್ಟೋ ಉತ್ತಮ ಎಂದವನು ನೋವಿಗೆ ಕಣ್ಣು ತುಂಬಿತ್ತು. ಸಾಕು, ತಿಂಗಳಿನಿಂದ ನನಗಾಗಿ ನಾನು ಏನೂ ಮಾಡಿಕೊಂಡಿಲ್ಲ. ಬರೀ ಇದೇ ಆಗಿದೆ. ಇನ್ನು ನಾನು ಯಾವುದಕ್ಕೂ ಅವಕಾಶ ಕೊಡುವುದಿಲ್ಲ. ನಾನು ಬೇಡ ಎಂದು ದೂರ ಹೋಗಿದ್ದಾಳೆ. ನಾನು ಬೇಕಾದಾಗ ಅವಳೇ ಬರಲಿ. ನಾನು ಬೇಡವೇ ಬೇಡ ಎಂದರೆ ಅವಳ ಇಚ್ಛೆಯಂತೆ ಬದುಕಲಿ. ನನಗೆ ಸಾಕಾಗಿ ಹೋಯಿತು. ಎಷ್ಟು ಅಂತ ಕೊರಗಲಿ? ಹೀಗೆ ಕೊರಗಿ ಕೊರಗಿ ಒಂದಲ್ಲ ಒಂದು ದಿನ ಜೀವವನ್ನು ತ್ಯಜಿಸುವೆ ಎನಿಸುತ್ತದೆ. ಜೀವನದಲ್ಲಿ ಹಾವಿನ ಬಾಯಿಗಾದರೂ ಸಿಕ್ಕರೂ ಸಂಬಂಧಗಳ ಸುಳಿಯಲ್ಲಿ ಸಿಲುಕಬಾರದು. ನಲುಗಿಸಿ ನಲುಗಿಸಿ ನಮ್ಮನ್ನು ಕೊಂದು ಬಿಡುತ್ತವೆ ಎಂದುಕೊಂಡವನ ಮೊಬೈಲ್ ರಿಂಗ್ ಆಗಲು ಇಶಾನ್ ಕರೆ ಮಾಡುತ್ತಿದ್ದನು. ಈಗ ಅನಿವಾರ್ಯವಾಗಿ ಮನೆಗೆ ಹೋಗಲೇಬೇಕು. ಬಾತ್ರೂಮ್ ಕದ ತೆಗೆದು ಬಚ್ಚಿಟ್ಟುಕೊಂಡಿದ್ದ ಶ್ರೇಣಿಕಾ ಹೊರ ಕರೆದು, ಶ್ರೇಣಿಕಾ ಬಾ, ಅವರು ಹೋದ್ರು ಎಂದಳು ಸಣ್ಣ ದನಿಯಲ್ಲಿ. ಅವಳ ಮಾತಿಗೆ ಹೊರ ಬಂದವಳು ಸುಮ್ಮನೆ ಒಂದೆಡೆ ಕುಳಿತು ಬಿಟ್ಟಳು. ಅಭಿ ಬಂದದ್ದು ಕಿಟಕಿಯಲ್ಲಿ ನೋಡಿದ ಶ್ರೇಣಿಕಾ ವಂದನಾಗೆ ತಾನು ಇಲ್ಲ ಎಂದು ಹೇಳುವಂತೆ ತಿಳಿಸಿದ್ದಳು. ವಂದನಾ ಅವಳು ಹೇಳಿದಂತೆ ಮಾಡಿದ್ದಳು. ಆದರೆ ಅಭಿ ಯಾಕೆ ಶ್ರೇಣಿಕಳ ಹುಡುಕಿ ಬಂದರು ಎಂದು ವಂದನಾಗೆ ಅನುಮಾನ ಕಾಡಿತು. ಶ್ರೇಣಿಕಾ, ಏನಿದೆಲ್ಲ? ಅಭಿಮನ್ಯು ಸರ್ ಯಾಕೆ ನಿನ್ನ ಹುಡುಕಿಕೊಂಡು ಬಂದಿದ್ದರು? ನೀನು ಯಾಕೆ ಅವರು ಬಂದು ಕೇಳಿದರೆ ಇಲ್ಲ ಅಂತ ಹೇಳು ಅಂತ ಹೇಳಿದೆ? ಏನಾಗ್ತಿದೆ ಇಲ್ಲಿ? ನೀನು ಯಾಕೆ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದೆ ಎಂದಳು ವಂದನ ಗೊಂದಲದಲ್ಲಿ. ಸದ್ಯಕ್ಕೆ ನಾನು ಅವರನ್ನು ಭೇಟಿ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ನಾನು ಎಲ್ಲಿ ಹೋದರೂ ಅವರು ನನ್ನ ಹುಡುಕಿಯೇ ಹುಡುಕುತ್ತಾರೆ. ಅವರ ಕಣ್ಣಿನಿಂದ ತಪ್ಪಿಸಿಕೊಂಡು ಉಳಿಯಲು ಕಂಡದ್ದು ಇದೊಂದೇ ಜಾಗ. ಅದಕ್ಕೆ ಬಂದೆ ಎಂದಳು ಸಪ್ಪೆ ಮೊರೆ ಹಾಕಿ. ಸರಿ, ಬಂದೆ. ಅವರು ಯಾಕೆ ನಿನ್ನ ಹುಡುಕುತ್ತಿದ್ದಾರೆ? ನೀನು ಯಾಕೆ ಅವರಿಂದ ತಪ್ಪಿಸಿಕೊಳ್ಬೇಕು? ಅವರು ನಮ್ಮ ಕಾಲೇಜ್ ಓನರ್ ಅಭಿಮನ್ಯು ವರ್ಮ ತಾನೆ? ಅವ್ರು ನಿನಗೆ ಹೇಗೆ ಪರಿಚಯ? ಅಯ್ಯೋ, ನನ್ನ ತಲೆ ಕೆಟ್ಟು ಹೋಗ್ತಿದೆ, ಸರಿಯಾಗಿ ಹೇಳು ಶ್ರೀ ಎಂದಳು ವಂದನ ತಲೆ ಮೇಲೆ ಕೈ ಹೊತ್ತು. ಬಂದು ನಾನು ಹೇಳಿದ್ನಲ್ಲ, ಗಂಡ ಮನೆ ಜಗಳ ನನ್ನ ಹೊರಗಡೆ ಹಾಕಿದ್ರು ಅಂತ. ಅದು ಇವರ ಬಗ್ಗೆನೇ ಕಣೆ. ನನ್ನ ಗಂಡ ಬೇರೆ ಯಾರವಲ್ಲ, ಅಭಿಮನ್ಯು ವರ್ಮಾನೆ. ನಾನು ಅವರ ಜೊತೆನೇ ಜಗಳ ಮಾಡಿ ಮನೆಯಿಂದ ಹೊರಟು ಬಂದದ್ದು. ಅದಕ್ಕೆ ಅವರು ನನ್ನ ಹುಡುಕಿ ಬಂದಿರೋದು ಎಂದಳು ಸಣ್ಣ ದನಿಯಲ್ಲಿ. ಏನು? ಅಭಿಮನ್ಯು ಸರ್ ನಿನ್ನ ಗಂಡನ? ಅಂದರೆ ನೀನು ಶ್ರೇಣಿಕಾ ವರ್ಮನ? ನಿಜ ಹೇಳ್ತಿದ್ದೇನೆ ಎಂದಳು ವಂದನ ಶಾಕಿನಿಂದ. ಹೌದು,
ನೀನು ಈ ರೀತಿ ಶಾಕ್ ಆಗ್ತೀಯ ಅಂತಾನೆ ಇಷ್ಟು ದಿನ ಹೇಳಿರಲಿಲ್ಲ. ನಾನು ಅವರ ಹೆಂಡತಿ ಅಂತ ನೀನೇನು ಜಾಸ್ತಿ ಅಕ್ಕರೆ ತೋರಿಸೋದು ಬೇಡ, ನನ್ನ ಮಾಮೂಲಿ ಥರನೇ ನೋಡು ಎಂದಳು ಶ್ರೀನಿಕಾ ದೃಷ್ಟಿ ಬದಲಾಯಿಸಿ. ಸರಿ ಬಿಡು, ನೀನು ಮನೆ ಬಿಟ್ಟು ಬಂದು ತಿಂಗಳಾಯಿತು ತಾನೆ, ಹೀಗೆ ಯಾಕೆ ಹುಡುಕಿ ಬಂದಿದ್ದಾರೆ? ಸರ್ಗೆ ನೀನಿದ್ದ ಮನೆ ಅಡ್ರೆಸ್ ಗೊತ್ತಾಯ್ತಾ ಎಂದಳು ವಂದನಾ ಏನೊಂದು ಅರ್ಥ ಆಗದೆ. ಇಲ್ಲ ಕಣೆ, ನಾನು ಅವರು ಚೆನ್ನಾಗಿಯೇ ಇದ್ವಿ, ಆದರೆ ಹಾಗಿದ್ದೆಲ್ಲ ಅವರ ಅತ್ತೆಯಿಂದ. ಅವರಿಗೋಸ್ಕರನೇ ನಾನು ಹೀಗೆ ಇವರ ಕಣ್ಣಿಗೆ ಬೀಳದ ರೀತಿ ಕದ್ದು ಮುಚ್ಚಿರುವ ಪರಿಸ್ಥಿತಿ ಬಂದಿರೋದು ಎಂದವಳು ಭಾನುಮತಿ ಮತ್ತು ತನ್ನ ನಡುವೆ ನಡೆದ ಅಷ್ಟು ವಿಷಯವನ್ನು ವಂದನೆಗೆ ಹೇಳಿದಳು. ಇಷ್ಟೆಲ್ಲ ಆಯ್ತೇನೆ? ಆ ಕೆಟ್ಟ ಹೆಂಗಸು ಅಷ್ಟೊಂದು ಹೀನಾಯವಾಗಿ ವರ್ತಿಸಿದ್ಲಾ? ನೀನು ಅಭಿಸರ್ಗೆ ಅದನ್ನೆಲ್ಲ ಹೇಳಬೇಕಾಗಿತ್ತು. ಅವರದನ್ನೆಲ್ಲ ನೋಡಿಕೊಳ್ಳುವರು. ಹೀಗೆ ಪ್ರತಿಯೊಂದು ವಿಚಾರಕ್ಕೆ ಮನೆ ಬಿಟ್ಟು ಬರುವುದು ತಪ್ಪು ಶ್ರೀ, ಅದರಿಂದ ನಿನ್ನ ಸಂಸಾರಕ್ಕೆ ತೊಡಕಾಗುತ್ತೆ ಕಣೆ ಬುದ್ಧಿ ಹೇಳಿದ್ಲು ವಂದನ ಗೆಳತಿಗೆ. ಏನಾಗೋಲ್ಲ, ಸುಮ್ಮನಿರು. ನನ್ನ ಅಕ್ಕನದು ಡೆಲಿವರಿ ಆದರೆ ಸಾಕು, ಅದಾದಮೇಲೆ ಅಭಿಯನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಅವರಿಗೆ ಮುಖವೇ ತೋರಿಸೋದಿಲ್ಲ ನಾನು. ನೀನು ಅಷ್ಟೇ, ನಾನು ಇಲ್ಲಿರುವ ವಿಚಾರನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು. ಹೇಳಿದರೆ ನಿನ್ನ ಸ್ನೇಹದ ಮೇಲಾಣೆ ಎಂದಳು ಶ್ರೀ ಎಚ್ಚರಿಕೆ ನೀಡುವಂತೆ. ಅದಕ್ಕೆಲ್ಲ ಯಾಕೆ ಆನೆ ಮಾಡ್ತೀಯಾ? ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರು, ನಾನೇನು ಹೇಳೋದಿಲ್ಲ. ಈಗ 2 ತಿಂಗಳು ಬಿಟ್ಕೊಂಡು ಎಕ್ಸಾಮ್ ಇದೆಯಲ್ಲ, ಆಗಲಾದರೂ ನೀನು ಕಾಲೇಜ್ಗೆ ಹೋಗಲೇಬೇಕು ತಾನೆ. ಸದ್ಯಕ್ಕೆ ನಾನು ಕಾಲೇಜ್ ಕಡೆ ಮುಖವೂ ಮಾಡೋದಿಲ್ಲ. ಅಭಿ ಅವರು ಇಲ್ಲದಿರೋ ಸಮಯ ನೋಡಿಕೊಂಡು ಪ್ರಿನ್ಸಿಪಲ್ ಸರ್ ಹತ್ರ ಹೋಗಿ ಹೇಗಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಫೈನ್ ಕಟ್ಟಿ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ. ನೋಡೋಣ, ಎಲ್ಲ ದೇವರಿದ್ದಾನೆ, ನನಗೆ ನಿನ್ನ ಸಹಾಯ ಬೇಕಾಗುತ್ತದೆ ಎಂದಳು ಶ್ರೀ. ಸರಿ ಬಿಡು, ನೀನು ಕಷ್ಟದಲ್ಲಿದ್ದೀಯ, ನಾನು ಜಾಸ್ತಿ ಮಾತಾಡಿ ಹಿಂಸೆ ಕೊಡಲ್ಲ. ಹೇಗಿದ್ದರೂ ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ನಿಧಾನವಾಗಿ ಮಾತನಾಡುತ್ತಾ ಸಹಾಯ ಮಾಡ್ತೀನಿ ಎಂದಳು ವಂದನ. ಇಲ್ಲ ಕಣೆ ಅಭಿ, ಅವರಿಗೆ ಈಗಾಗಲೇ ನಾನಿಲ್ಲಿ ಇರ್ಬೋದು ಅಂತ ಅನುಮಾನ ಬಂದಿರುತ್ತೆ. ಅವರಿಗಿಲ್ಲ ಅಂದರೂ ಅವರ ತಮ್ಮಂದಿರು ಇಶಾನ್ ವರುಣ್ ಆದರೂ ನನ್ನ ಹುಡುಕ್ತಾರೆ. ನನ್ನಿಂದ ನಿನಗೂ ತೊಂದರೆ ಆಗೋದು ಬೇಡ. ನಾನು ಬೇರೆ ಕಡೆ ಮನೆ ನೋಡ್ತಿದ್ದೀನಿ, ನಾಳೆ ಹಳ್ಳಿಗೆ ಹೋಗ್ತೀನಿ ಎಂದಳು ಶ್ರೀ. ಬೇಡ ಕಣೆ, ನೀನೊಬ್ಬಳೇ ಹಾಗೆಲ್ಲ ಗೊತ್ತಿಲ್ಲದೆ ಏರಿಯಾದಲ್ಲಿ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಿ ಏನಾಗಿದೆ? ಇಲ್ಲೇ ಇರ್ಬೋದು ತಾನೆ. ನಾನೇನು ನಿನಗೆ ಕಷ್ಟ ಕೊಡ್ತಿಲ್ಲ, ಒಟ್ಟಿಗೆ ಕಾಲೇಜ್ಗೆ ಹೋಗಿ ಬರ್ಬೋದು. ನನಗೆ ನೋಟ್ಸ್ ಎಲ್ಲ ಮಾಡಿಕೊಡ್ತೀನಿ ಕಣೆ. ಯಾಕೋ ಗೆಳತಿಯ ಕಳುಹಿಸಲು ಇಷ್ಟ ಆಗದೆ ಓಲೈಸಿದಳು ವಂದನ. ನೀ ನನಗೆ ಸಹಾಯ ಮಾಡ್ತೀಯಾ ಅಂತ ಗೊತ್ತು ಒಂದು, ಆದರೆ ಈ ಮನೆ ಅಭಿಯವರ ಮನೆಗೆ ತುಂಬ ಹತ್ತಿರವಾಗಿದೆ. ಅವರ ಮನೆಯವರೆಲ್ಲ ಈ ರೋಡ್ನಲ್ಲಿ ಓಡಾಡ್ತಾರೆ. ಅದು ಅಲ್ಲದೆ ಈಗ ಈ ಮನೆ ಅಭಿಯವರಿಗೆ ಗೊತ್ತಾಗಿದೆ. ಅವರು ಇಲ್ಲಿಗೆ ಬರಲಿಲ್ಲ ಅಂದರೂ ಇಲ್ಲಿ ಹೋಗುವಾಗ ಖಂಡಿತ ಗಮನಿಸ್ತಿರ್ತಾರೆ. ನಾನೆಲ್ಲ ಟೈಮ್ನಲ್ಲೂ ಒಳಗಿರೋಕ್ಕಾಗೋಲ್ಲ, ಅದಕ್ಕೆ ನಾನು ಬೇರೆಯೇ ಇರ್ತೀನಿ ಎಂದಳು. ಸರಿ, ಎಲ್ಲಿ ಇರಬೇಕು ಅಂದ್ಕೊಂಡಿದ್ಯಾ? ಮನೆಯಲ್ಲಿ ಮಾಡಿದ್ಯಾ? ನಾನು ಇಲ್ಲಿಂದ ಖಾಲಿ ಮಾಡಿಕೊಂಡು ಅಲ್ಲಿಗೆ ಬರಲಾ? ನನಗೆ ಯಾಕೋ ನಿನ್ನೊಬ್ಬಳನ್ನೇ ಕಳಿಸೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಕಣೆ. ಬೇಡ ಬೇಡ, ಇಲ್ಲೇ ನಮ್ಮ ಕಾಲೇಜ್ ಬಿಟ್ಟು ಸ್ವಲ್ಪ ದೂರ ಇರುವ ಕಡೆ ಮಾಡಿದ್ದೀನಿ. ಅಲ್ಲೂ ಕೂಡ ತುಂಬ ಮನೆಗಳಿವೆ, ಭಯಪಡುವಂಥದ್ದು ಏನೂ ಇಲ್ಲ. ನೀನು ಅಲ್ಲಿಗೆ ಬಂದರೆ ಇಲ್ಲಿರುವವರಿಗೆ ಕಷ್ಟ ಆಗುತ್ತೆ. ಇನ್ನೇನು 2-3 ತಿಂಗಳಲ್ವಾ, ಕಾಲೇಜ್ ಮುಗಿಸಿ ಇಬ್ಬರೊಟ್ಟಿಗೆ ಬೇರೆ ಕಡೆ ಹೋದರೆ ಆಯಿತು ಬಿಡು ಎಂದಳು. ಶ್ರೀನಿಕಾಗೆ ವಂದನಾ ಅಭಿ ಮೇಲಿನ ಗೌರವದಿಂದ ನಿಜ ಹೇಳುವಳು ಎಂದು ಅನುಮಾನ ಕಾಡಿತು. ಸರಿ, ಏನೋ ಮಾಡು, ಆದರೆ ಒಂದನ್ನು ಮಾತ್ರ ಯೋಚನೆ ಮಾಡು ಶ್ರೀನಿಕಾ, ಪ್ರತಿದಿನ ಒಂದೇ ಥರ ಇರೋದಿಲ್ಲ. ಇವತ್ತು ನೀನು ಮನೆಗೆ ಬರೋದು ಬೇಡ ಅನ್ನೋರೇ ನಾಳೆ ಬಾ ಅಂತ ಕರೀತಾರೆ. ನಿನ್ನ ಇಷ್ಟ ಇಲ್ಲ ಅಂದವರೇ ಇಷ್ಟ ಅಂತಾರೆ. ನೀನೊಮ್ಮೆ ಮನೆಯವರ ಜೊತೆ ಮಾತಾಡಿದರೆ ಸರಿ ಹೋಗೋದು. ಅದು ಬಿಟ್ಟು ಯಾರೋ ಏನೋ ಹೇಳಿದರು ಅಂತ ಹೆದರಿಕೊಂಡು ಹೀಗೆ ಬಂದರೆ ಲಾಸ್ ಆಗೋದು ಅವರಿಗಲ್ಲ, ನಿನಗೆ, ನಿನ್ನ ಗಂಡಂಗೆ. ನೋಡು, ಅಭಿಯವರು ನೀನಿಲ್ಲ ಅಂತ ಹೇಗೆ ಅಲಿತಿದ್ದಾರೆ. ಅವರ ಮುಖ ನೋಡಿದರೆ ಗೊತ್ತಾಗ್ತಿದೆ ಅವರೆಷ್ಟು ಸುತ್ತಿದ್ದಾರೆ ಅಂತ. ಯಾವುದಕ್ಕೂ ಯೋಚನೆ ಮಾಡು ಎಂದಳು ವಂದನ. ಗೆಳತಿಗೆ ಬುದ್ಧಿ ಹೇಳಿ ಶ್ರೀನಿಕಾ ಯೋಚನೆಗೆ ಬಿದ್ದಳು. ಆದರೆ ಮನೆಗೆ ಹೋಗುವ ಮನಸ್ಸು ಮಾಡಲಿಲ್ಲ. ಸೋತ ಮುಖ ಹೊತ್ತುಕೊಂಡು ಒಳಬಂದ ಅಭಿ ನೋಡಿ ಹಾಲ್ನಲ್ಲಿ ಕುಳಿತಿದ್ದವರೆಲ್ಲ ಎದ್ದು ನಿಂತರು. ಎಲ್ಲರೂ ಅವನನ್ನೇ ನಿರೀಕ್ಷೆ ಮಾಡುತ್ತಿದ್ದರು. ಕೊನೆಗೂ ಖಾಲಿ ಕೈಯಲ್ಲೇ ಮನೆಗೆ ಬಂದಿದ್ದ ಅಭಿಮನ್ಯು. ಯಾವಾಗಲೂ ತಲೆ ಎತ್ತಿ ಎಲ್ಲರಿಗೂ ಎದೆಯುಬ್ಬಿಸಿ ನಡೆಯುತ್ತಿದ್ದ ಹಾಗೆ ಮಗ ಹೀಗೆ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡವನಂತೆ ಬರುತ್ತಿರುವುದನ್ನು ನೋಡಿ ನಿರುಪಮ ಅವರ ಕರುಳು ಹಿಂಡಿತ್ತು. ಇನ್ನು ಈ ಜೀವನದಲ್ಲಿ ಏನೇನು ನೋಡಬೇಕು ಎನಿಸಿಬಿಟ್ಟಿತ್ತು. ಅಭಿ, ಶ್ರೀ ಸಿಗ್ಲಿಲ್ವೇನೋ?
ಇವರೆಲ್ಲ ಹೇಳ್ತಿದ್ದಾರೆ ಅವಳು ಬೇರೆ ಕಡೆ ಎಲ್ಲೋ ಹೋಗೇ ಇಲ್ಲ, ಇಲ್ಲೇ ಇದ್ದಾಳೆ, ಸಿಕ್ಕರೆ ಅಬಿಗೆ ಸಿಕ್ಕಿರ್ಬೋದು ಅಂತ. ನಿನಗೂ ಸಿಗಲಿಲ್ವೇನೋ, ಅವಳು ನಿನ್ನೆನೇ ಬೇರೆ ಕಡೆ ಹೋಗಿದ್ದಾಳಾ ಎಂದರು ನಿರುಪಮ ಆತಂಕದಿಂದ. ದೀನವಾಗಿ ನೋಡಿದವನು, ಇಲ್ಲಮ್ಮ, ಅವ್ರು ಹೇಳ್ತಿರೋದು ಸರಿ ಇದೆ. ಶ್ರೀನಿಕಾ ಎಲ್ಲೋ ಬೇರೆ ಕಡೆ ಹೋಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ. ನನ್ನ ಮನಸ್ಸಿಗೆ ಗಾಢವಾಗಿ ಅನ್ನಿಸ್ತಿದೆ ಅವಳು ನಮ್ಮ ಸುತ್ತಮುತ್ತಲೇ ಇದ್ದಾಳೆ ಅಂತ. ಆದರೆ ನಮ್ಮ ಕಣ್ಣಿಗೆ ಬೀಳುತ್ತಿಲ್ಲ ಅಷ್ಟೇ ಎಂದನು ಸೋಫಾ ಮೇಲೆ ಕೂತು. ಹಾಗಂದ್ರೆ ಏನೋ ಎಂದರು ಗೊಂದಲದಲ್ಲಿ. ಅವಳು ಬೇಕಂತ ಮಾಡ್ತಿದ್ದಾಳೆ ಅಥವಾ ಹೆದರಿಕೊಂಡು ಮಾಡ್ತಿದ್ದಾಳೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಶ್ರೀನಿಕಾ ನಮ್ಮ ಕಣ್ಣಿಗೆ ಬೀಳಬಾರ್ದು ಅಂತಲೇ ಎಲ್ಲೋ ಬಚ್ಚಿಟ್ಟುಕೊಂಡಿದ್ದಾಳೆ. ಅವಳಿಷ್ಟು ಬೇಗ ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲ. ನಾನು ಎಲ್ಲ ಕಡೆ ಹುಡುಕಿ ನೋಡಿದೆ, ಎಲ್ಲೂ ಸಿಗಲಿಲ್ಲ ಎಂದನು ತಲೆ ಹೊತ್ತಿಕೊಂಡು. ಅವನ ಹೆಗಲು ಹಿಡಿದು, ಸರಿ ಬಾ, ಊಟ ಮಾಡು ಹೋಗಲಿ. ಈ ಗ್ಯಾಸಿದ್ದುಕೊಂಡು ಎಷ್ಟು ಅಳಿವೆ, ನಿನ್ನ ಮುಖ ನೋಡು ಎಷ್ಟು ಸೊರಗಿದಂತೆ ಕಾಣುತ್ತಿರುವೆ. ಅವಳೇ ಒಂದು ಸಾರಿ ಧೈರ್ಯ ಮಾಡಿ ಬರುವಳು, ಬಾ ಎದ್ದು ಎಂದರು ತಮ್ಮ ಬೇಸರ ಮರೆತು ಅವನ ಸಮಾಧಾನ ಮಾಡಿ. ನಾನಂತೂ ಇನ್ನು ಯಾರನ್ನು ಹುಡುಕಲು ಹೋಗೋದಿಲ್ಲ ಅಮ್ಮ. ತಿಂಗಳಿಂದ ಹೀಗೆ ಅಳೆದು ನನಗೆ ಜೀವನ ಸಾಕಾಗಿ ಬಿಟ್ಟಿದೆ. ಕಂಪನಿಯಲ್ಲಿ ಕೆಲಸ ಬಂಡಿಗಟ್ಟಲೆ ಬಿದ್ದಿದೆ. ಎಲ್ಲವನ್ನು ಕರಣ್ ಮತ್ತು ನೂತನ್ ಮೇಲೆ ಹೊರಿಸಿ ನಾನಿಲ್ಲಿ ಬೀದಿ ಸುತ್ತಲು ಆಗೋದಿಲ್ಲ. ಹೋದವಳು ಅವಳು ತಾನೆ, ಅವಳೇ ವಾಪಸ್ ಬರಲಿ ಬಿಡು. ಅವಳಿಗೆ ಬರಲು ಇಷ್ಟ ಇಲ್ಲ ಅಂದಮೇಲೆ ನಾವು ಹಿಂಸೆ ಮಾಡಿ ಕರೆತರುವುದು ಬೇಡ ಎಂದನು ಅಭಿ. ಬ್ರೋ, ಶ್ರೀನಿಕಾ ಮೇಲೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸಪೋರ್ಟ್ ತಗೊಂಡು ಹುಡುಕಿಸೋಣ ಎಂದನು ಇಶಾನ್ ಅಭಿಮುಖ ನೋಡಲಾಗದೆ. ಬೇಡ ಇಶು, ಅವಳಾಗಿ ಸ್ವಯಂ ಇಚ್ಛೆಯಿಂದ ನಮ್ಮಿಂದ ದೂರ ಇರಲು ಬಯಸಿದ್ದಾಳೆ. ನಾವು ಅದನ್ನು ಗೌರವಿಸೋಣ. ನನಗೆ ನಂಬಿಕೆ ಇದೆ, ಅವಳು ಖಂಡಿತ ನನ್ನೆದುರು ಬರ್ತಾಳೆ ಎಂದು. ಆಗ ಅವಳಿಂದ ನನಗೆ ಬೇಕಾದ ಉತ್ತರ ನಾನೇ ಪಡೆಯುವೆ. ನಿಮಗೂ ತಿಂಗಳುಗಳಿಂದ ಕೇಸ್ ಸಲುವಾಗಿ ಅಲೆದು ಸುಸ್ತಾಗಿರುವಿರಿ. ಮೊದಲು 1 ವಾರ ರೆಸ್ಟ್ ಮಾಡಿ ಉಳಿದದ್ದು ನಂತರ ನೋಡೋಣ ಎಂದನು ತಮ್ಮಂದಿರ ಕಾಳಜಿ ವಹಿಸಿ. ರೆಸ್ಟ್ ಅಂತ ಏನೂ ಇಲ್ಲ ಅಣ್ಣ. ನಾಡಿದ್ದು ಕಾರ್ತಿಕ್, ಬಸವರಾಜ್, ರಾಜ್, ಸುನೀಲ್ನನ್ನು ಕೋರ್ಟಿಗೆ ಒಪ್ಪಿಸಬೇಕು. ಅಲ್ಲಿ ಕೇಸ್ ಇತ್ಯರ್ಥ ಆದರೆ ಅವ್ರಿಗೆ ಕೋರ್ಟ್ ಏನು ಶಿಕ್ಷೆ ಕೊಡ್ತದೆ ನೋಡಬೇಕು. ಅವರ ಜೊತೆಗೆ ಇವರು ಕೂಡ ಬರಬೇಕು ಎಂದನು ಇಶಾನ್ ಭಾನುಮತಿಯನ್ನು ತೋರಿಸಿ. ತಪ್ಪು ಮಾಡಿದ ಮೇಲೆ ಅದು ಯಾರು ಮಾಡಿದರೂ ತಪ್ಪೇ. ನಮ್ಮ ಮನೆಯವರೆಂದು ವೃತ್ತಿಯಲ್ಲಿ ಯೋಚಿಸಬಾರ್ದು. ಇವರು ತಪ್ಪು ಮಾಡಿದ್ದಾರೆ, ಸಾಕ್ಷಿ ತೋರಿಸು. ಕೋರ್ಟ್ ಇವರಿಗೆ ಏನು ಶಿಕ್ಷೆ ಕೊಡ್ತದೆ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಿರಲಿ ಅದನ್ನು ಅವರು ಅನುಭವಿಸಲಿ. ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಇದರಲ್ಲಿ ಯಾವುದೇ ಮುಲಾಜು ನೋಡಬೇಡ ಎಂದನು ಅಭಿ ಕಡ್ಡಿ ತುಂಡು ಮಾಡಿದಂತೆ. ಉಳಿದವರು ಅವನ ಮಾತಿಗೆ ತಲೆ ಹಾಡಿಸಿದರು. ಸರಿ ಬ್ರೋ, ವರುಣ್ ಇವರನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಡ. ಇವರು ಮಾಡಿದ ತಪ್ಪು ಇನ್ನೂ ಪ್ರೂವ್ ಆಗಿಲ್ಲ. ನಮ್ಮ ಬಳಿ ಇರುವ ಸಾಕ್ಷಿಗಳನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸಿದ ಮೇಲೆ ಇವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಿ ಎಂದರೆ ತೆಗೆದುಕೊಳ್ಳೋಣ. ಆದರೆ ಇವರ ಮೇಲಿರುವ ಕಂಪ್ಲೇಂಟ್ ಆಗೇ ಇರಲಿ ಎಂದನು ಇಶಾನ್. ಕೇಸ್ ವರುಣ್ ಕೈಯಲ್ಲಿ ಇದ್ದುದರಿಂದ. ನೋಡಿ ಅತ್ತೆ, ನಿಮ್ಮನ್ನು ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಎಂದರೆ ಸುಮ್ಮನೆ ಬಿಟ್ಟಿದ್ದೀವಿ ಎಂದಲ್ಲ. ನಿಮ್ಮ ಫೋನ್ ಜೊತೆ ನಿಮಗೆ ಕನೆಕ್ಷನ್ ಇರುವಂಥ ಪ್ರತಿಯೊಂದನ್ನು ನೀವಿಲ್ಲೇ ಬಿಟ್ಟು ಹೋಗಬೇಕು. ಅದು ನಮ್ಮ ಬಳಿಯೇ ಇರುತ್ತದೆ. ನಮ್ಮ ಪರ್ಮಿಷನ್ ಇಲ್ಲದೆ ಯಾರನ್ನು ಭೇಟಿ ಮಾಡುವಂತಿಲ್ಲ, ಯಾರನ್ನು ಸಂಪರ್ಕಿಸುವಂತಿಲ್ಲ. ನಾಡಿದ್ದು ವರುಣ್ ಜೊತೆ ನೇರವಾಗಿ ಕೋರ್ಟಿಗೆ ಬರಬೇಕು, ತಿಳಿಯಿತಾ ಎಂದನು ಇಶಾನ್ ಭಾನುಮತಿಗೆ. ಸರಿ ಎನ್ನುವಂತೆ ತಲೆ ಹಾಡಿಸಿದರು ಭಾನುಮತಿ. ಅದನ್ನು ಬಿಟ್ಟು ಇನ್ನೇನು ಉಳಿದಿದೆ ಅವರಿಗೆ? ಎಲ್ಲ ಬಾಗಿಲು ಮುಚ್ಚಿ ಹೋಗಿದೆ. ತನ್ನ ಕಡೆ ಈಗ ಯಾರು ಸಹಾಯ ಮಾಡುವವರೇ ಇಲ್ಲ. ಈಗ ಸಿಗುವ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ದಿನಗಳು ಎಂದಿನಂತೆ ಸಾಗುತ್ತಿದ್ದವು. ಆಗಲೇ 1 ತಿಂಗಳು ಕಳೆದಿದೆ. 3-4 ಸುತ್ತು ಕೋರ್ಟು ಕಲಾಪ ನಡೆದು ಕೊನೆಯ ಅಂತ ಕೋರ್ಟಿಗೆ ಹೋಗುವ ದಿನ ಇಶಾನ್, ವರುಣ್, ಸಾತ್ವಿಕ್ ಮೂವರು ಹೋಗಿದ್ದರು. ಮನೆಯಲ್ಲಿ ಬೇರೆ ಯಾರು ಕೂಡ ಬರಬಾರ್ದು ಎಂದು ಇಶಾನ್ ಆಜ್ಞೆ ಆಗಿತ್ತು. ಬಸವರಾಜ್ ಯಾವ ಕಡೆಯಿಂದಲೂ ತಪ್ಪಿಸಿಕೊಳ್ಳದಂತೆ ಎಲ್ಲ ಕಡೆಯೂ ಲಾಕ್ ಮಾಡಿದ್ದರು. ಇಶಾನ್ ಮತ್ತು ವರುಣ್ ಆಶ್ರಮ ಸೇರಿದಂತೆ ಉಳಿದ ಎಲ್ಲ ಅವ್ಯವಹಾರಗಳ ಸಾಕ್ಷಿ ಸಮೇತ ಕೋರ್ಟಿಗೆ ಒಪ್ಪಿಸಿದರು. ಆಶ್ರಮದಲ್ಲಿ ನಡೆಯುತ್ತಿದ್ದ ದಂಧೆಯಿಂದ ಹಿಡಿದು ಬಿಸ್ನೆಸ್ ಹೆಸರಿನಲ್ಲಿ ಮಾಡುತ್ತಿದ್ದ ಅವ್ಯವಹಾರಗಳನ್ನು ತೆರೆದಿಟ್ಟಿದ್ದರು. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಕೋರ್ಟ್ ಬಸವರಾಜ್ನ ಪೂರ್ತಿ ಆಸ್ತಿಯನ್ನು ವಶಪಡಿಸಿಕೊಂಡು ಬಸವರಾಜ್ ಅವ್ಯವಹಾರ ಮಾಡಿ ಅಕ್ರಮ ಆಸ್ತಿ ಮಾಡಿದ್ದಕ್ಕಾಗಿ 10 ವರ್ಷ ಶಿಕ್ಷೆ, 10 ಲಕ್ಷ ದಂಡವನ್ನು ವಿಧಿಸಿತು. ಇನ್ನು ಚಾರುವನ್ನು ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕಾರ್ತಿಕ್, ರಾಜ್ ಮತ್ತು ಸುನಿಲ್ಗೆ ತಲಾ 20 ವರ್ಷ ಜೈಲು ಶಿಕ್ಷೆಯಾಗಿತ್ತು.
ಇನ್ನು ಶ್ರೀನಿಕಾ ಆಕ್ಸಿಡೆಂಟ್ ವಿಚಾರದಲ್ಲಿ ಭಾಗಿಯಾಗಿದ್ದ ರಾಜ್, ಸುನಿಲ್ ಮತ್ತು ಕಾರ್ತಿಕ್ಗೆ 2 ವರ್ಷ ಸೇರಿ ಒಟ್ಟು 22 ವರ್ಷ ಜೈಲುವಾಸ ಮತ್ತು ಶ್ರೀನಿಕಾಳ ಆಕ್ಸಿಡೆಂಟ್ಗೆ ಖರ್ಚಾದ ದುಡ್ಡನ್ನು ಸೇರಿಸಿ ತಲಾ 5 ಲಕ್ಷ ದಂಡ ವಿಧಿಸಿತು. ಬಸವರಾಜ್ ಮತ್ತು ಭಾನುಮತಿ ಮಾತನಾಡಿದ್ದ ಆಡಿಯೋ ಕ್ಲಿಪ್ಪನ್ನು ಪರಿಶೀಲಿಸಿದ ಕೋರ್ಟ್ ಶ್ರೀನಿಕಾಳ ಉಪಸ್ಥಿತಿಯನ್ನು ಅರ್ಥ ಮಾಡಿಕೊಂಡು 6 ತಿಂಗಳಿನ ಒಳಗೆ ಕೋರ್ಟಿಗೆ ಹಾಜರಾಗಬೇಕಾಗಿ ತಿಳಿಸಿ ಭಾನುಮತಿಗೆ ಆಕ್ಸಿಡೆಂಟ್ಗೆ ಸಹಾಯ ಮಾಡಿರುವುದಕ್ಕೆ 6 ತಿಂಗಳ ಜೈಲುವಾಸ ಮತ್ತು 1 ಲಕ್ಷ ದಂಡ ವಿಧಿಸಿತು. ಎಲ್ಲರಿಗೂ ಶಿಕ್ಷೆಯಾದ ಸಮಾಧಾನವಿದ್ದರೂ ಭಾನುಮತಿ ಶಿಕ್ಷೆಗೆ ಒಳಗಾಗಿದ್ದು ಎಲ್ಲರಿಗೂ ನೋವುಂಟು ಮಾಡಿತ್ತು. ಆದರೆ ಬೇರೆ ದಾರಿ ಇರಲಿಲ್ಲ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕಾಗಿತ್ತು. ಎಷ್ಟು ವರ್ಷ ತಮ್ಮೊಳಗೆ ಇದ್ದುಕೊಂಡು ತಮ್ಮವರನ್ನೇ ಕೊರಗುವಂತೆ ಮಾಡಿದವಳಿಗೆ ಆ ಶಿಕ್ಷೆ ಕಡಿಮೆಯೇ ಎನಿಸಿತು. ಸದ್ಯ ಬರುವಾಗ ಬದಲಾಗಿ ಬಂದರೆ ಸಾಕು ಎಂದು ಆಶಿಸಿದ್ದರು ಎಲ್ಲ. ಅದರ ಬೆನ್ನಲ್ಲೇ ಪ್ರಣತಿಯಿಂದ ನೊಂದಿದ್ದ ಸಮರ್ಥ್ ಇಶಾನ್ ಕೈಯಿಂದ ಪ್ರಣತಿ ಡೈವರ್ಸ್ ನೋಟಿಸ್ ಕಳಿಸಿದ್ದ. ಅದು ಕೂಡ ಯಾವುದೇ ಜೀವನಾಂಶ ಕೊಡುವುದಿಲ್ಲ ಎಂಬವಂತೆ. ಅದರಿಂದ ಪ್ರಣತಿಗೆ ನೋವಾದರೂ ವಿಧಿ ಇರಲಿಲ್ಲ. ಕಲ್ಯಾಣಿಯವರು ಪರಿಪರಿಯಾಗಿ ಮಗನಿಗೆ ಬುದ್ಧಿ ಹೇಳಿದರು. ಸಮರ್ಥ್ ತನ್ನ ನಿರ್ಧಾರ ಬದಲಾಯಿಸಲಿಲ್ಲ. ಅವನು ಪೂರ್ತಿಯಾಗಿ ಹೆಂಡತಿಯ ವಿಷಯದಿಂದ ವಿಮುಖನಾಗಿ ಹೋಗಿದ್ದನು. ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದ ಪ್ರಣತಿ ಯಾವುದೇ ವಿರೋಧ ತೋರಿಸದೆ ಒಪ್ಪಿ ಸಹಿ ಮಾಡಿ ಕಳುಹಿಸಿದಳು. 6 ತಿಂಗಳ ನಂತರ ತೀರ್ಪು ಇದ್ದುದರಿಂದ ಅಲ್ಲಿಯವರೆಗೂ ಕೋರ್ಟ್ ಅವರಿಬ್ಬರಿಗೂ ಕಾಲಾವಕಾಶ ನೀಡಿತ್ತು. ವರ್ಮಾ ಮನೆಗೆ ಒಂದು ರೀತಿಯ ತಲೆ ಮೇಲಿದ್ದ ಸಮಸ್ಯೆಗಳೆಲ್ಲ ಕಳೆದು ಎಲ್ಲರೂ ಆರಾಮವಾಗಿ ಇದ್ದರು. ಇಶಾನ್ ಎಂದಿನಂತೆ ತನ್ನ ಕೋರ್ಟ್ ಕೇಸ್ ತೆಗೆದುಕೊಂಡು ಆಗಾಗ ಮೈಸೂರಿಗೆ ಹೋಗಿ ಬರುತ್ತಾ ತಿರುಗುತ್ತಿದ್ದ ಅವನಿಗೆ ಹೆಂಡತಿಯ ಮೇಲೆ ಯಾವ ನಂಬಿಕೆ ಇರಲಿಲ್ಲ. ಆದರೆ ಅವನ ವರ್ತನೆಯಿಂದ ಬೇಸರವಾಗಿತ್ತು ಸಂಜನಳಿಗೆ ಮಾತ್ರ. ಅವಳು ಮನೆಯಲ್ಲಿದ್ದಾಳೆ ಎಂಬುದನ್ನು ನಿರ್ಲಕ್ಷಿಸಿ ಬಿಟ್ಟಿದ್ದ ಇಶಾನ್. ಎಲ್ಲರೂ ಗಂಡಂದಿರ ಜೊತೆ ಖುಷಿಯಾಗಿದ್ದರೆ ಸಂಜನ ಒಳಗೊಳಗೆ ಗಂಡನಿಂದ ದೂರ ಇದ್ದು ಅನುಭವಿಸುತ್ತಿದ್ದಳು. ಮದುವೆಯಾಗಿ ಆಗಲೇ ವರ್ಷವಾಗುತ್ತಾ ಬಂದರು. ಅವರಿಬ್ಬರ ನಡುವೆ ಸಾಂಸಾರಿಕ ಜೀವನ ಶುರುವಾಗಿರಲಿಲ್ಲ. ಅವಳಾಗಿ ಇಶಾನ್ ಬಳಿ ಹೋದರೂ ಅವಳನ್ನು ಅಸಹ್ಯ ಭಾವದಿಂದ ನೋಡಿ ತಿರಸ್ಕರಿಸಿ ಬಿಡುತ್ತಿದ್ದ. ಇಶಾನ್ ಅದು ಅವಳು ಮಾಡಿದ ಪಾಪದ ಫಲವು, ಅವಳ ಹಣೆಬರಹ. ಒಟ್ಟಿನಲ್ಲಿ ಅವಳನ್ನು ಕಾಲ ಕಸಕ್ಕಿಂತ ಕಡೆ ಮಾಡಿದ್ದ ಅವಳ ಗಂಡ. ಯಾರದೋ ಸಂಸಾರ ಹೊಡೆಯಲು ಹೋಗಿ ತನ್ನ ಸಂಸಾರಕ್ಕೆ ತಾನೇ ಬೆಂಕಿ ಇಟ್ಟುಕೊಂಡಿದ್ದಳು ಸಂಜನಾ. ಇಂಚರ ಮಗು ಬೆಳವಣಿಗೆ ಆಗದಿದ್ದುದರಿಂದ ತಿಂಗಳ ಒಳಗೆ ಅವಳಿಗೆ ಅಬೋಷನ್ ಮಾಡಿದ್ದರು. ಆಸ್ಪತ್ರೆಯಲ್ಲಿ ಸ್ವತಃ ಆಕಾಶ್ ಮುಂದೆ ನಿಂತು ಎಲ್ಲ ನೋಡಿಕೊಂಡಿದ್ದ. ಅದರ ನಂತರ ಅವಳಿಗೆ ರೆಸ್ಟ್ ಬೇಕೆಂದು ಡಾಕ್ಟರ್ ಹೇಳಿದ್ದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಹೆಂಡತಿಯನ್ನು ಕರೆದುಕೊಂಡು ಇಂಚರ ತವರು ಮನೆಗೆ ಹೋಗಿ ಅಲ್ಲಿಂದಲೇ ಬರುತ್ತಿದ್ದ ಸಾತ್ವಿಕ್. ಇನ್ನು ವರುಣ್ ಸನ್ನಿಧಿಯ ಇರುವನ್ನೇ ಮರೆತು ಬಿಟ್ಟಿದ್ದ. ಅವಳನ್ನು ಪ್ರೀತಿಸಿ ಮದುವೆಯಾದರೂ ಅಂದು ಅವನು ಅನುಭವಿಸಿದ ಕಷ್ಟಗಳೆಲ್ಲ ಅವನನ್ನು ಸನ್ನಿಧಿಯ ಬಳಿ ಹೋಗಲು ಬಿಡುತ್ತಿರಲಿಲ್ಲ. ಅವಳಾಗಿ ಅವನ ಕೆಲಸ ಮಾಡಲು ಬಂದರೂ ಗದರಿ ದೂರ ಇಳಿಸುತ್ತಿದ್ದ. ಅವನಿಗೆ ತಮ್ಮ ಸಂಬಂಧದ ಸಲುವಾಗಿ ಸನ್ನಿಧಿ ಹೋರಾಡಲಿಲ್ಲ ಎಂಬ ಕೋಪವಿತ್ತು. ತನ್ನನ್ನು ಬಿಟ್ಟು ಇನ್ನೊಬ್ಬನನ್ನು ಸುಲಭವಾಗಿ ವರಿಸಲು ಹೋದಳಲ್ಲ ಎಂಬ ನೋವಿತ್ತು. ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ತೀರಿಸಿಕೊಳ್ಳುತ್ತಿದ್ದ ವರುಣ್ ತಾನು ಮಾಡಿದ ಕರ್ಮಕ್ಕೆ ಇದು ಶಿಕ್ಷೆ ಎಂದು ಅವನು ನಿರ್ಲಕ್ಷ್ಯ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಳು ಸನ್ನಿಧಿ. ಸಮರ್ಥ್ ತನ್ನ ಉದ್ಯಮದಲ್ಲಿ ತನ್ನದೇ ಚಾಣಕ್ಯತೆಯಿಂದ ದಿನದಿಂದ ದಿನಕ್ಕೆ ಮೇಲೇರುತ್ತಿದ್ದರು. ಅವನಂತೂ ಈಗ ಪೂರ್ತಿ ಹೆಂಡತಿಯನ್ನು ಮರೆತು ಬಿಟ್ಟಿದ್ದ. ಯಾವಾಗ ಅವಳು ತನ್ನ ಪ್ರೀತಿಯನ್ನು ತನ್ನ ಮರ್ಯಾದೆಯನ್ನು ಹಣಕ್ಕೆ ಅಡಹಿಟ್ಟಳು ಎಂದು ತಿಳಿಯಿತು, ಆಗಲೇ ಅವಳ ವಿಚಾರವನ್ನು ದೂರ ಸರಿಸಿದ್ದ. ಕಲ್ಯಾಣಿ ಅವರಿಗೆ ಮಗನ ನೋಡಿ ಬೇಸರವಾದರೂ ತಮ್ಮ ಅಜ್ಞಾತವಾಸಕ್ಕೆ ತನ್ನ ತಂಗಿ ಮತ್ತು ಅವನ ಹೆಂಡತಿಯೇ ಕಾರಣ ಎಂದು ಸುಮ್ಮನಾಗಿದ್ದರು. ಈಗ ಜೀವಿತಳಿಗೆ ವರನನ್ನು ಹುಡುಕಲು ಶುರು ಮಾಡಿದರು. ಸ್ವತಃ ಸಮರ್ಥನೆ ಬಿಂದುವನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಕಳಿಸಿದ್ದನು. ಇಲ್ಲಿಯೇ ಇದ್ದರೆ ತಾಯಿಯ ನೆನೆದು ಕೊರಗುವಳು ಎಂದು. ಮನೆಯ ದಿನಚರಿ ಎಂದಿನಂತೆ ಸಾಗುತ್ತಿತ್ತು. ಬೆಳಿಗ್ಗೆ ಹೋದರೆ ಕೆಲಸ, ರಾತ್ರಿ ಮುಗಿದ ಕೆಲಸ, ತಮ್ಮ ತಮ್ಮ ದಿನನಿತ್ಯದ ಚಟುವಟಿಕೆಗಳು ಇಷ್ಟೇ ಇದ್ದದ್ದು. ಅಭಿ ಮತ್ತೆ ಮುಂಚಿನ ಅಭಿಮನ್ಯು ಆಗಿ ಬದಲಾಗಿದ್ದ. ಮುಂಚೆ ಹೇಗೆ ಭಾವನೆಗಳ ಅಲೆಗೆ ಸಿಲುಕದೆ ತನ್ನ ಗಂಭೀರತೆಯನ್ನು ಹೊದ್ದು ನಿಂತಿದ್ದನು, ಈಗ ಮತ್ತೆ ಅದೇ ಗಂಭೀರತೆಯ ವ್ಯಕ್ತಿಯಾಗಿದ್ದ. ಅಂಜನಾ ಜಾಹೀರಾತು ಕಂಪನಿ ಕಡೆ ಹೋಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು. ಅವಳ ಮನಸ್ಸಿನಲ್ಲಿ ತಾನು ಶ್ರೀನಿಕನಿಗೆ ಮೋಸ ಮಾಡಿದೆ ಎಂಬ ನೋವಿತ್ತು.
ಅದೇ ನೋವಿನಲ್ಲಿ ಅವಳು ಮನೆಯಲ್ಲಿ ಉಳಿದು ಬಿಟ್ಟಳು. ಅಭಿ ಇರುವ ಕೆಲಸ ಮಾಡಿಕೊಂಡು ಕಂಪನಿಯ ಕೆಲಸದ ಜೊತೆಗೆ ಆಗಾಗ ಜಾಹೀರಾತು ಕಂಪನಿಯ ಕಡೆಗೆ ಹೋಗಿ ಬರುತ್ತಿದ್ದ. ಹೀಗಂತೂ ಅವನು ಶಿಕ್ಷಣ ಸಂಸ್ಥೆಯ ಕಡೆಗೆ ತಲೆ ಹಾಕುವುದೇ ಬಿಟ್ಟಿದ್ದ. ಅಲ್ಲಿ ತನ್ನ ಹೆಂಡತಿಯ ನೆನಪು ಅತಿಯಾಗಿ ಕಾಡುತ್ತಿದೆ ಎಂದು ಅದರ ಪೂರ್ತಿ ಜವಾಬ್ದಾರಿ ನೂತನ್ಗೆ ವಹಿಸಿದ್ದನು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ಕೆಲವರು ಅದೇ ಕಥೆಯನ್ನು ಮತ್ತೆ ಮತ್ತೆ ಪಬ್ಲಿಷ್ ಮಾಡ್ತೀರಾ ಅಂತ ಹೇಳ್ತೀರಲ್ಲ, ಅದೇನು ಗೊತ್ತಾ, ನಿಮಗೆ ಕತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಬರೀ 2 ಮಿನಿಟ್ಸ್ ಅಷ್ಟು ಮೊದಲನ ಕತೆ ಇರುತ್ತೆ ಅಷ್ಟೇ. ಆಮೇಲೆ ಹೊಸ ಕತೆ ಶುರು ಆಗುತ್ತೆ. ಸೊ ನೀವು ಕಥೆಯನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಕೇಳಿ, ಆಗ ನಿಮಗೆ ಕನ್ಫ್ಯೂಸ್ ಎಲ್ಲ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.